ನಮಸ್ಕಾರ, ನಾನು ನಿಮ್ಮ ರಘು ಇಲ್ಕಲ್ ಗ್ರಾನೈಟ್. ಇವತ್ತು ನಿಮ್ಮ ಕಮರ್ಷಿಯಲ್ ಪ್ರಾಜೆಕ್ಟ್ ಎಷ್ಟೋ 1 ಲಕ್ಷ ಇರಲಿ 2 ಲಕ್ಷ ಇರಲಿ, ಬೇಕಾದಷ್ಟು ಸ್ಕ್ವೇರ್ ಫೀಟ್ ಕೂಡ ಕಮರ್ಷಿಯಲ್ ಮೆಟೀರಿಯಲ್ ಬೇಕಂದ್ರೂ ಕೂಡ ನಾವು ನಿಮಗೆ ಡೆಲಿವರಿ ಬೇಕಂದ್ರೂ ಕೊಡ್ತೀವಿ. ಮತ್ತು ನಿಮಗೆ ಹೋಲ್ಸೇಲ್ ರೇಟ್ ಕೂಡ ಇರುತ್ತೆ. ಪ್ರತಿಯೊಂದು ವೈಟ್ ಮೆಟೀರಿಯಲ್ ಇರಲಿ, ರೂಬಿ ರೆಡ್ಡು, SK ರೆಡ್ಡು, ಯಾವುದೇ ಮೆಟೀರಿಯಲ್ ಕಮರ್ಷಿಯಲ್ ಬೇಕಂದ್ರೂ ಕೂಡ ಕಮರ್ಷಿಯಲ್ ಪ್ರಾಜೆಕ್ಟು ಗೌರ್ಮೆಂಟ್ ಇರಲಿ ಪ್ರೈವೇಟ್ ಇರಲಿ, ಯಾವುದೋ ಬೇಕಂದ್ರೂ ಸ್ಕೂಲು ಕಾಲೇಜು ಪ್ರತಿಯೊಂದು ಮೆಟೀರಿಯಲ್ ಕಮರ್ಷಿಯಲ್ ಬೇಕಂದ್ರೂ ಕೂಡ ಕೊಡ್ತೀವಿ. ನೋಡ್ಬೋದು ಪ್ರತಿಯೊಂದು ರಾ ಮೆಟೀರಿಯಲ್ ಕಮರ್ಷಿಯಲ್ ಮೆಟೀರಿಯಲ್ ಇರುತ್ತೆ. ನಿಮಗೆ ಈ ವಿಡಿಯೋ ಬಂದು ಕಮರ್ಷಿಯಲ್ ಮೆಟೀರಿಯಲ್ ಬಲ್ಕ್ ಇರೋರಿಗೆ, ಬಟ್ ಪ್ರೈಸ್ ಕೂಡ ರೀಸನೇಬಲ್ ಇರುತ್ತೆ. ನಿಮ್ಗೆ ಪ್ರತಿಯೊಂದು ಮೆಟೀರಿಯಲ್ ರಾ ಮೆಟೀರಿಯಲ್ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಪ್ರತಿಯೊಂದು ಟಾಪ್ ಆ್ಯಂಡ್ ಟಾಪ್ ರಾ ಮೆಟೀರಿಯಲ್ ಇರ್ತಾವೆ. ನೋಡ್ಬೋದು ಇವತ್ತು ನಿಮ್ಗೆ ರೂಬಿ ರೆಡ್ಡು ಕೂಡ ಒರಿಜಿನಲ್ ಸ್ಟೋನ್ ಕಲರ್ ಇರುತ್ತೆ, ಯಾವುದೋ ಕಲರ್ ಕೌಂಟಿಂಗ್ ಇರೋಲ್ಲ. ನಮ್ಮಲ್ಲಿ ಯಾವುದೋ ನ್ಯಾಚುರಲ್ ಸ್ಟೋನ್ ಇರ್ತವೆ. ಪ್ರತಿಯೊಂದೂ ಕಮರ್ಷಿಯಲ್ ಅಂದರೂ ಕೂಡ ಯಾವುದೋ ಕಲರ್ ಕೌಂಟಿಂಗ್ ಇರೋಲ್ಲ, ಓನ್ಲಿ ನ್ಯಾಚುರಲ್ ಸ್ಟೋನ್. ಬಲ್ಕ್ ನಿಮ್ಗೆ ಎಷ್ಟು ಬೇಕಂದ್ರೆ ಸಿಗುತ್ತೆ. ಹೈಟಲ್ಲಿ 3 ಸಿಗುತ್ತೆ. ಲೆಂತು 9+, 10+, 7+, 8+ ಸಿಗ್ತವೆ. ನೋಡ್ಬೋದು ಇದು ಬಂದು SK ರೆಡ್ಡು. ಎರಡು ಒಳಗಡೆ ನಿಮ್ಗೆ ಕಲರ್ ವೆರೈಟಿಗಳು ನಿಮಗೆ ಸಿಗುತ್ತೆ. ಮತ್ತು ವೈಟ್ ಮೆಟೀರಿಯಲ್ ಕೂಡ ಸಿಗುತ್ತೆ. ನೋಡ್ಬೋದು ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ. ನೋಡ್ಬೋದು ಇದು ಕೂಡ ಕಮರ್ಷಿಯಲ್ ಪ್ರಾಜೆಕ್ಟ್ ಇದ್ದವ್ರಿಗೆ ನಿಮಗೆ ಬಂಪರ್ ಒಂದು ಆಫರ್ ಅಂತ ಹೇಳ್ಬೋದು. ನಿಮಗೆ ಎಷ್ಟು ಬಲ್ಕ್ ಕೂಡ ಕೆಲವೊಬ್ಬರಿಗೆ ಬಲ್ಕ್ ಸಿಗ್ತಿರೋಂಗಿಲ್ಲ, ರೆಡ್ ಮೆಟೀರಿಯಲ್ ಅಲ್ಲಿ ವೈಟ್ ಮೆಟೀರಿಯಲಲ್ಲಿ. ನಮ್ಮ ಹತ್ರ ನಿಮ್ಗೆ ಅವೈಲೇಬಲ್ ಎಷ್ಟು ಬೇಕಂದ್ರೂ ಕೂಡ ಬಿಫೋರ್ 1 ವಾರ ಮುಂಚೆ ಹೇಳಿದ್ರೆ ನಮ್ಮ ಕಮರ್ಷಿಯಲ್ ಮೆಟೀರಿಯಲ್ ಸಿಗುತ್ತೆ. ಎಷ್ಟು ಲಕ್ಷ ಸ್ಕ್ವೇರ್ ಫೀಟ್ ಬೇಕಂದ್ರೂ ನಾವು ಕೊಡ್ತೀವಿ. ನೋಡ್ಬೋದು ಪ್ರತಿಯೊಂದು ಕಮರ್ಷಿಯಲ್ ಮೆಟೀರಿಯಲ್. ಮತ್ತು ಅದೇ ಥರ ನಿಮಗೆ ಕಟಿಂಗ್ ನಮ್ಮದು ಫುಲ್ಲು ಡಾರ್ಕ್ ಮೆಟೀರಿಯಲ್ ರೆಡಿ ಆಗೋ ಫಾರ್ಮ್ ಇದು ಫ್ಯಾಕ್ಟ್ರಿ. ನೋಡ್ಬೋದು ಕಮರ್ಷಿಯಲ್ ಅಂದರೆ ಏನು ಪೂರ್ತಿ ಕಮರ್ಷಿಯಲ್ ಇಲ್ಲ, ಸಣ್ಣ ಪುಟ್ಟ ಡಿಸೈನ್ ಲೈನು, ವೈಟ್ ಲೈನು ಆಮೇಲೆ ಬಂದಿರೋದು. ಕ್ರ್ಯಾಕ್ ಕೂಡ ಇರೋಲ್ಲ. ಈ ಮೆಟೀರಿಯಲ್ ಕ್ರ್ಯಾಕು ಏನೂ ಬರೋಲ್ಲ, ಸುಮ್ಮನೆ ಫ್ಲವರ್ ಲೈನು, ವೈಟ್ ಲೈನು. ಬಟ್ ನೋಡಿ ವೈಟ್ ಕೂಡ ನಮಗೆ ಅಷ್ಟು ಕಮರ್ಷಿಯಲ್ ಬರೋಂಗಿಲ್ಲ, ಲೈಟ್ ಕಮರ್ಷಿಯಲ್ ಬರುತ್ತೆ. ಫ್ಲವರ್ ವೇರಿಯೇಷನ್ನು ಚೂರು ಬಂದರೆ ವಾಟರ್ ಲೈನ್ ಅಂಥವೇನೋ ಬರ್ತಾವೆ, ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಫುಲ್ಲು ಅಂಥ ಡಿಫೆಕ್ಟ್ ಮೆಟೀರಿಯಲ್ ಕೂಡ ಇಡಲ್ಲ ನಾವು. ನೋಡ್ಬೋದು ಕಟಿಂಗ್ ಆಗ್ತಾಯಿರೋ ಮಿಷಿನ್ ಕೂಡ ಬ್ಲಾಕ್ ಕೂಡ ಬಂದಿದೆ. ಇದು ಬಂದು ಕಟಿಂಗ್ ಬಂದಿರುವಂಥ ಬ್ಲಾಕೇಜ್ ಹೊರಗಡೆ. ನಮ್ಮ ಎಲ್ಲ ಟೆಕ್ನಿಕ್ಸ್ ಕೂಡ ನಿಮ್ಗೆ 18 mm ಇರ್ತಾವೆ. ನೋಡ್ಬೋದು ಪ್ರತಿಯೊಂದು ಬ್ಲಾಕಲ್ಲಿ ನಿಮ್ಗೆ ಮಿನಿಮಮ್ ಅಂದರೂ 60 ಪೀಸ್ 65 ಪೀಸನ್ನು ಸಿಗುತ್ತೆ. ನೋಡಿ ಪ್ರತಿಯೊಂದು ಡಾರ್ಕ್ ಮೆಟೀರಿಯಲ್ ನಮ್ಮಲ್ಲಿ ಕಟಿಂಗ್ ಆಗ್ತಾಯಿರುತ್ತೆ. ಇದು ನಮ್ಮದು ಫ್ಯಾಕ್ಟ್ರಿ ಬಂದು ಓನ್ಲಿ ಡಾರ್ಕ್ ಮೆಟೀರಿಯಲ್ಗೆ ಅಂತೇಳಿ ಕಟಿಂಗ್ ಇಟ್ಟಿರ್ತೀವಿ. ನೋಡ್ಬೋದು ಫುಲ್ ಡಾರ್ಕ್ ಮೆಟೀರಿಯಲ್ ಕಟ್ ಆಗ್ತಾ ಇರುತ್ತೆ. 2 ಮಿಷಿನ್ ಕೂಡ ಡಾರ್ಕ್ ಮೆಟೀರಿಯಲ್ ಕಟ್ ಆಗುತ್ತೆ. ಹೈಟ್ ಬಂದು 2.5, ಲೆಂತು 10 ಫೀಟ್ ತನಕ ಕಟ್ ಆಗುತ್ತೆ. ಇದು ನಮ್ಮ ಕಟಿಂಗ್ಸ್ ಎಲ್ಲ ಬ್ಲಾಕ್ ಎಲ್ಲ ಸೆಟ್ಟಿಂಗ್ ಮಾಡೋಂಥ ಗ್ಯಾಂಡ್ರಿ. ನೋಡ್ಬೋದು ನೀವು ಪ್ರತಿಯೊಂದು ಈ ಮೆಟೀರಿಯಲ್ ಒಳಗಡೆ ಇಷ್ಟು ಟಾಪ್ ಮೆಟೀರಿಯಲ್ ನಿಮಗೆ ಯಾರೂ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಡಿಫೆಕ್ಟ್ ಮೆಟೀರಿಯಲು ಆಮೇಲೆ ಕಲರ್ ಕೌಂಟಿಂಗ್ ತೋರಿಸ್ತಾರೆ. ನಮ್ದು ಏನಿದ್ರು ನ್ಯಾಚುರಲ್ ಸ್ಟೋನ್ ನಿಮ್ಗೆ ತೋರಿಸ್ತಾ ಇರೋದು. ಯಾವುದೋ ಕಲರ್ ಕೂಡ ಮಿಕ್ಸ್ ಮಾಡೋಂಗಿಲ್ಲ. ಎಲ್ಲ ನಿಮಗೆ ಪ್ರತಿಯೊಂದು ಮೆಟೀರಿಯಲ್ ಕೂಡ ನ್ಯಾಚುರಲಾಗೇ ಇರ್ತವೆ. ನೋಡ್ಬೋದು 100% ನಿಮ್ಗೆ ಈ ಥರ ಗ್ರಾನೈಟ್ ನಿಮ್ಗೆ ಸದ್ಯಕ್ಕೆ ಯಾರೂ ತೋರ್ಸೋಂಗಿಲ್ಲ. ಆ ಥರ ನಿಮ್ಗೆ ವೆರೈಟಿಗಳು ನಾವು ಕೊಡ್ತೀವಿ. ಬಟ್ ನಮ್ಮ ಹತ್ರ ಇನ್ನೊಂದು ನಿಮಗೆ ಏನಿದ್ರು ಓಪನ್ ಆಗಿ ಹೇಳಿ ಕೊಟ್ಬಿಡೋದು. ಯಾಕೆಂದರೆ ಕಮರ್ಷಿಯಲ್ ಪ್ರಾಜೆಕ್ಟಿಗೆ ಒಂದು ಸಾರಿ ಕೊಟ್ಬಿಡೋದಲ್ಲ, ಕಂಟಿನ್ಯೂ ರೆಗ್ಯುಲರ್ ಆಗಿರ್ತಾವೆ. ಆಮೇಲೆ ನಾವು ಕಳಿಸೋದೊಂದು, ಆಮೇಲೆ ಕಳಿಸಿದ ಮೇಲೆ ಅಲ್ಲೊಂದು ಒಂಥರ ಕಲರ್ ಇರೋಂಗಿಲ್ಲ. ಮತ್ತು ನಮ್ಮದು ವೈಟ್ ಮೆಜರ್ಮೆಂಟ್ ಯಾವ ಥರ ಆಗುತ್ತೆ, ಇದು ಫುಲ್ ಫ್ರೆಶ್ ಮೆಟ್ರಲ್ಲು. ನೋಡಿ ಈ ಥರ ಮೆಜರ್ಮೆಂಟ್ ಆಗಿ ಒಳ್ಳೆ ರೀಮೆಜರ್ಮೆಂಟ್ ಚೆಕ್ ಮಾಡ್ತಿರ್ತೀವಿ ನಾವು. ಒಂದು ಸಲ ಮೆಜರ್ಮೆಂಟ್ ಆದಮೇಲೆ ಮತ್ತೆ ಗಾಡಿಯಲ್ಲಿ ಚೆಕ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಒರೆಸಿ ಲೋಡ್ ಮಾಡೋದು. ಪಾಲಿಶ್ ನೋಡಿ ಎಷ್ಟು ನಮ್ಮದು ಲೈನ್ ಪಾಲಿಶ್ ಆಗಿದೆ. ನೋಡ್ಬೋದು ಪ್ರತಿಯೊಂದು ಕೂಡ ನೋಡಿ ಈ ಥರ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಮತ್ತೆ ನಾವು ಮೆಜರ್ಮೆಂಟ್ ಚೆಕ್ ಮಾಡಿ 1 ಅಲ್ಲ 2 ಸಲ ಚೆಕ್ ಮಾಡಿ ಗಾಡಿ ಒಳಗಡೆ ಲೋಡ್ ಮಾಡ್ತಾ ಇರ್ತೀವಿ. ಯಾಕಂದರೆ ನಿಮ್ಗೆ ಅಲ್ಲಿ ಹೋದ್ಮೇಲೂ ಕೂಡ ಏನೂ ಸಮಸ್ಯೆ ಆಗಿರಬಾರ್ದು. ಯಾಕಂದರೆ ಈಗ ನಮ್ಮ ಮ್ಯಾನೇಜರ್ ಹತ್ರ ನಾವು ಟೇಪ್ ಕೊಟ್ಟು ಮಾಡಿಸಿರ್ತಂದ್ಮೇಲೆ ನಾವು ಒಳ್ಳೆ ಇನ್ನೊಂದು ಸಲ ಚೆಕ್ ಮಾಡೋಕೆ ಹಚ್ತೀವಿ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಸಮಸ್ಯೆ ಆಗಬಾರ್ದು. ಮೆಜರ್ಮೆಂಟಲ್ಲಿ ಯಾವುದೂ ಸಮಸ್ಯೆ ಆಗಲಾರ್ದಂಗೆ ಇನ್ನೂ 1 ಇಂಚು ಕಮ್ಮಿನೇ ನಾವು ತೊಗೊಂಡಿರ್ತೀವಿ. ನಿಮಗೆ ಜಾಸ್ತಿ ಬರೋ ಥರ ಮೆಜರ್ಮೆಂಟ್ ಕೊಟ್ಟಿರ್ತೀವಿ ನಾವು. ಯಾಕಂದರೆ ನಾವು ಅಷ್ಟು ನಂಬಿಕೆ ವಿಶ್ವಾಸದಿಂದ ನೀವು ನಮಗೆ ಹೇಳಿರ್ತೀರ ಅಂದಮೇಲೆ ನಾವು ಅದನ್ನು ಉಳಿಸ್ಕೋಬೇಕು. ಹಾಗಾಗಿ ನಿಮ್ಗೆ ಯಾವುದೋ ಮೆಜರ್ಮೆಂಟ್ ಆಗಲಿ ಮೆಟೀರಿಯಲ್ ಒಳಗಡೆ ಆಗಲಿ ಯಾವುದೇ ಕಾಂಪ್ರಮೈಸ್ ಇರೋಂಗಿಲ್ಲ. ಏನಿದ್ರು ನಿಮಗೆ ನೇರವಾಗಿ ಮೆಜರ್ಮೆಂಟ್ ಕೊಡೋದು. ಮೆಜರ್ಮೆಂಟ್ ಏನು ಬರುತ್ತೋ ಅದು ಮೆಜರ್ಮೆಂಟ್ ಕೊಟ್ಟಿರ್ತೀವಿ.
ಕ್ರ್ಯಾಕ್ ಬಂದರೆ ಕ್ರ್ಯಾಕ್ ಓಪನ್ ಆಗಿತ್ತಂದರೆ ಅದನ್ನು ತೆಗೆದು ಬೇರೆ ಪೀಸ್ ಕೊಡ್ತೀವಿ. ಮತ್ತು ನಿಮಗೆ ಮೆಟಲ್ ಒಳಗಡೆ ಏನಿದ್ರೆ ಅದನ್ನು ತೋರಿಸಿ ವೀಡಿಯೋ ಮಾಡಿ ಈ ಥರ ಬರುತ್ತೆ, ಈ ಥರ ಇಲ್ಲ ಅಂತೇಳಿ ಫಸ್ಟ್ ಹಾಕಿ ಕೊಡೋದು. ಯಾವುದೋ ಮೆಟಲ್ ಆಗಲಿ ನಮ್ಮ ಹತ್ರ ಓಪನಾಗಿ ಹೇಳೇ ಕೊಡೋದು. ನೋಡಿ, ಇದು ಎಲ್ಲ ಔಟ್ರು ಹೋಗ್ತಾ ಇರೋ ಮೆಟ್ರಲ್, ಫ್ರೆಶ್ ಮೆಟ್ರಲ್ಲು ನಿಮಗೆ ಎರಡೂ ಅವೈಲೇಬಲ್ ಇರುತ್ತೆ. ಒಂದು ಫ್ರೆಶ್ಶು, ಒಂದು ಕಮರ್ಷಿಯಲ್. ನಿಮ್ಗೆ ಯಾವ ಥರ ಮೆಟ್ರಲ್ ಒಳಗಡೆ ಬೇಕಂದ್ರೂ ಕೂಡ ನಮ್ಮ ಹತ್ರ ಸಿಗುತ್ತೆ. ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸೋದು ಏನಪ್ಪ ಅಂದರೆ ಯಾವ ಥರ ನಾವು ಮೆಟ್ರಲ್ ಕೊಡ್ತೀವಿ, ಯಾವ ಥರ ಇಲ್ಲ. ಮತ್ತು ಸ್ಲ್ಯಾಬ್ ಮೇಲೆ ಕೂಡ ಮೆಜರ್ಮೆಂಟ್ ಏನು ಆಗಿರುತ್ತೆ ಅನ್ನೋದು ಅದನ್ನು ಮೆನ್ಷನ್ ಮಾಡಿ ಕಳಿಸ್ತೀವಿ. ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡ್ರು ಕೂಡ ಅವ್ರು ಯಾವುದೂ ಸಮಸ್ಯೆ ಆಗಿರಬಾರ್ದು. ಮತ್ತು ಅದೇ ಥರ ನಮ್ಮ ಹತ್ರ 50 mm, 40 mm, 1x1, 2x1 ನಿಮ್ಗೆ ಯಾವ ಥರ ನಿಮ್ಗೆ ಸೈಜ್ ಬೇಕಂದ್ರೂ ಕೂಡ ಕಮರ್ಷಿಯಲ್ ಪ್ರಾಜೆಕ್ಟ್ ಇರಲಿ, ಫ್ಲೇಮಿಂಗ್ ಇರಲಿ, ಇವೆಲ್ಲ 2x2 ರೆಡ್ ಮೆಟ್ರಲ್ 50 mm ತನಕ ಬೇಕಂದ್ರೂ ಕೊಡ್ತೀವಿ. 1x1ದಾಗಲಿ 2x1ದಾಗಲಿ ನಿಮ್ಗೆ ನೋಡಿ, ಇದೆಲ್ಲರೂ 1x1 50 mm ತನಕ ಟಿಕ್ನೆಸ್ ಇದ್ದಾವೆ. ಮತ್ತು ನಿಮ್ಗೆ ಯಾವ ಥರ ಕಟಿಂಗ್ ಆಗೈತೆ, ಆಮೇಲೆ ಯಾವ ಥರ ಕಟಿಂಗ್ ಆಗ್ತೈತೆ ಅನ್ನೋದು ನಿಮ್ಗೆ ಅದು ಕೂಡ ತೋರಿಸ್ತೀನಿ ನೋಡಿ. ಕಟಿಂಗ್ ಕೂಡ ನೋಡಿ, ಇಲ್ಲಿ ಕಟಿಂಗ್ ಈ ಥರ ಎಲ್ಲ ನೀಟಾಗಿ ಕಟಿಂಗ್ ಆಗಿ ಸ್ಕೋರಲ್ಲಿ ಕಟಿಂಗ್ ಆಗುತ್ತೆ. ಇದು ಬಂದು 50 mm. 50 mm ಅಂತಂದಮೇಲೆ ಇದೆಲ್ಲ ನಿಮಗೆ ಏನಕ್ಕೆ ಯೂಸ್ ಮಾಡ್ತಾರಂದರೆ, ನಿಮಗಲ್ಲಿ ನಮ್ಮ ಕಡೆ ಇಲ್ಲ, ಇಲ್ಲಿ ಲೋಕಲಲ್ಲಿ ತೊಗೊಳಲ್ಲ. ಪ್ರೊಜೆಕ್ಟ್ ಆರ್ಡ್ರ್ ಇದ್ದಲ್ಲಿ ಅವ್ರಿಗೆಲ್ಲ ಸೈಟ್, ದೊಡ್ಡ ಸೈಟ್ ಇದ್ದಲ್ಲಿ ಪಾರ್ಕಿಂಗು ಅಂತಲ್ಲೆಲ್ಲ ಯೂಸ್ ಮಾಡ್ಕೊಳಕ್ಕೆ ನಿಮ್ಗೆ ಯಾವುದೋ 30 mm ಬೇಕನ್ನೋರಿಗೆ ಅದು ಕೂಡ ನಮ್ಮ ಹತ್ರ ಸಿಗುತ್ತೆ. ನಿಮ್ಗೆ ಯಾವುದೋ ಮೆಟ್ರಲ್ ನಮ್ಮ ಹತ್ರ ನಿಮಗೇನೋ ಇದ್ರೂ ಕೂಡ ಕೇಳ್ಬೋದು. ಮತ್ತು ನಮ್ದು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ನಿಮ್ಗೆ ಯಾವುದೋ ಮೆಟ್ರಲಲ್ಲಿ ರೇಟ್ ಕೂಡ ನಮ್ಮಲ್ಲಿ ಯಾವುದು ಜಾಸ್ತಿ ಇರಲ್ಲ, ರೀಸನೇಬಲ್ ರೇಟ್ ಕೂಡ ಇರ್ತಾವೆ. ಡಿಲಿವರಿ ಕೊಡೋದು ಕೂಡ ನಾವು ಯಾಕೆ ಕೊಡ್ತೀವಿ ಅಂದರೆ, ಕಸ್ಟಮರ್ಗೆ ನಮ್ಮ ಹತ್ರ ಒಂದು ಸ್ವಲ್ಪ ನಮ್ಮ ಕಡೆಯಲ್ಲಿದ್ದು ಅವ್ರಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಡೆಲಿವರಿ ಕೊಡೋದು. ಯಾಕಂದರೆ ಪ್ರತಿಯೊಬ್ಬರ ಕಡೆಯೂ ಹೋದ್ರೂ ಡೆಲಿವರಿ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ, ನಮ್ಮ ಕಡೆ ಅಂತೇಳಿ ನಾವು ಡೆಲಿವರಿ ಕೊಡ್ತೀವಿ. ಹೀಗಾಗಿ ಪಾಪ ಅವ್ರಿಗೆ ಒಂದು ₹5 ಉಳಿದ್ರೆ ನೆಕ್ಸ್ಟ್ ಕಸ್ಟಮರ್ಗೂ ಕೂಡ ಅವರೇ ಹೇಳಿ ಕರ್ಕೊಂಬರ್ತಾರೆ ನಮ್ಮ ಹತ್ರ. ಹೀಗಾಗಿ ಪ್ರಾಜೆಕ್ಟ್ ವರ್ಕ್ ಯಾರೋ ಇದ್ದರೂ ಕೂಡ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಬಂದು ಒಂದು ಸಾರಿ ನಿಮ್ಮ ಪ್ರಾಜೆಕ್ಟ್ ವರ್ಕ್ ನಾವು ಬಂದು ವಿಸಿಟ್ ಕೊಟ್ಟು ಆರ್ಡ್ರ್ ತೊಗೋತೀವಿ.